ಹ್ಮ್, ಅಷ್ಟೇ. ಓಕೆ, ಗುಡ್ ಟ್ರೈ ಅಂಡ್ ಗುಡ್ ಪಾಯಿಂಟ್ಸ್ ಹೇಳಿದ್ದೀರಾ. ಸೊ ಬೇಸಿಕಲಿ ಡೆವಾಪ್ಸ್ ಇಂಜಿನಿಯರ್ ಏನಕ್ಕೆ ಗಿಟ್ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾನು ಆಲ್ರೆಡಿ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದೇ ಪಾಯಿಂಟ್ಸ್ ಬರುತ್ತೆ ಇಲ್ಲೂ ಅಷ್ಟೇ. ಸೊ ಲೈಕ್ ಗಿಟ್ ಹೆಲ್ಪ್ಸ್ ಸೇವ್ ಮಾಡೋದಕ್ಕೆ ಎಲ್ಲಾ ವರ್ಷನ್ಸ್ ನಮ್ಗೆ ಗೊತ್ತಾಗುತ್ತೆ. ಲೈಕ್ ಇದ್ರಲ್ಲೂ ಲೈಕ್ ಬ್ಯಾಕಪ್ ತರ ಬೇಕೇ ಬೇಕಾಗುತ್ತೆ, ಲೈಕ್ ವರ್ಷನ್ ಡೆವಾಪ್ಸ್ ಇಂಜಿನಿಯರ್. ಮತ್ತೆ ವಿ ಕ್ಯಾನ್ ಗೋ ಬ್ಯಾಕ್ ಓಲ್ಡರ್ ವರ್ಷನ್, ಲೈಕ್ ಏನೋ ಇವಾಗ ನನ್ನ ಕರೆಂಟ್ ವರ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ನಾನು ಪ್ರೀವಿಯಸ್ ವರ್ಷನ್ ಹೋಗ್ಬೋದು. ಏನಕ್ಕೆ ಅಂದ್ರೆ ಗಿಟ್ಟು ಎಲ್ಲ ವರ್ಷನ್ ಟ್ರ್ಯಾಕ್ ಮಾಡ್ಬೋದು, ಎಲ್ಲ ವರ್ಷನ್ಸ್ ಇದು ಮೇಂಟೈನ್ ಮಾಡುತ್ತೆ. ಲೈಕ್ ಗಿಟ್ ಇಸ್ ಅ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿದೆ. ಸೊ ನಾವು ಪ್ರೀವಿಯಸ್ ವರ್ಷನ್ಸ್ಗೆ ನಾವು ಈಸಿಯಾಗಿ ಹೋಗ್ಬೋದು, ಏನಾಗಿದೆ ಚೇಂಜಸ್ ಇಲ್ಲ ಅದು ನೋಡ್ಬೋದು. ಮತ್ತೆ ಕೊಲಾಬ್ರೇಟ್, ಆಸ್ ಐ ಟೋಲ್ಡ್ ಇಷ್ಟೊಂದು ಕೊಲಾಬ್ರೇಷನ್ ಬಗ್ಗೆ ಹೇಳಿದೆ. ಸೊ ಇಟ್ಸ್ ವೆರಿ ಈಸಿ, ಕೊಲಾಬ್ರೇಷನ್ಗೆ ನಮಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಇದರಲ್ಲಿ. ಸೊ ಅವಾಗ ಲೈಕ್ ಡೆವಲಪರ್ಸ್ ಕ್ಯಾನ್ ಲೈಕ್ ಲೈಕ್ ಏನಾದ್ರು ಮರ್ಜಿಂಗ್ ಆಗಿರ್ಬೋದು, ಲೈಕ್ ಎಲ್ಲ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ಫುಲ್. ಮತ್ತೆ ಮೆನಿ ಪೀಪಲ್ ಕ್ಯಾನ್ ವರ್ಕ್ ಆನ್ ದ ಸೇಮ್, ಲೈಕ್ ಆಸ್ ಐ ಟೋಲ್ಡ್ ಕೊಲಾಬ್ರೇಷನ್ ಟೀಮ್ ಪೀಪಲ್, ತುಂಬಾ ಡೆವಲಪರ್ಸ್ ಎಲ್ಲ ಇದ್ರ ಮೇಲೆ ವರ್ಕ್ ಮಾಡ್ಬೋದು. ಯಾವುದೇ ತರ ಕ್ಲಾಶ್ ಇರಲ್ಲ, ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಕ್ಲಾಶ್ ಆಗ್ತಿಲ್ಲ. ಸೊ ಅವರು ಸೇಫ್ ಆಗಿ ದೇ ಕ್ಯಾನ್ ಡೂ ಇಟ್. ಮತ್ತೆ ಇದು ಗಿಟ್ ಶೋಸ್ ದಟ್ ಯಾರು, ಇವಾಗ ಎಕ್ಸಾಂಪಲ್ ನಾನೇನೋ ಒಂದು ಚೇಂಜ್ ಮಾಡಿದ್ದೀನಿ, ಸೊ ನೀವು ಬಂದು ಆ ಕೋಡಲ್ಲಿ ಏನೋ ಅದ್ರಲ್ಲಿ ಗೊತ್ತಾಗುತ್ತೆ ಯಾರು ಏನ್ ಚೇಂಜಸ್ ಮಾಡಿದ್ದಾರೆ, ಯಾರು ಏನ್ ಅಪ್ಡೇಟ್ ಮಾಡಿದ್ದಾರೆ, ಏನ್ ಆಡ್ ಮಾಡಿದ್ದಾರೆ. ಸೊ ಎವ್ರಿಥಿಂಗ್ ವಿ ಕ್ಯಾನ್ ಗೆಟ್ ಟು ನೋ. ಮತ್ತೆ ಈ ಆಲ್ ಡೆವಾಪ್ಸ್ ಟೂಲ್ಸ್ ನಾನು ಹೇಳ್ದಂಗೆ CI/CD ಆಗಿರ್ಬೋದು, ಕ್ಯೂಬರ್ನೆಟೀಸ್ ಆಗಿರ್ಬೋದು, ಟೆರಾಫಾರ್ಮ್ ಆಗಿರ್ಬೋದು, ಸೊ ಎವ್ರಿವೇರ್ ವಿ ವಿಲ್ ಬಿ ಯೂಸಿಂಗ್ ದಿಸ್ ಗಿಟ್. ಮತ್ತೆ ಗಿಟ್ ಏನ್ ಮಾಡುತ್ತೆ ಅಂದ್ರೆ ನಮ್ ಕೋಡ್ನೆಲ್ಲ ಒಂದು ಆರ್ಗನೈಸ್ಡ್ ಆಗಿ ಒಂದು ಪ್ಲೇಸ್ ಅಲ್ಲಿ ನಾವು ಇಟ್ಕೊಂತೀವಿ, ಲೈಕ್ ಗಿಟ್ ಹಬ್ ಅಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಸ್ಟೋರ್. ಸೊ ದಿಸ್ ಇಸ್ ಅ ಮಸ್ಟ್ ಸ್ಕಿಲ್ ಫಾರ್ ಆಲ್ ದ ಡೆವಾಪ್ಸ್ ಜಾಬ್. ಗಿಟ್ ಮತ್ತೆ ಗಿಟ್ ಹಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅ ಟೂಲ್, ಬಟ್ ದಿಸ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಡೆವಾಪ್ಸ್ ರೋಲ್ ಆರ್ ಡೆವಾಪ್ಸ್ ಜಾಬ್ ನೀವು ಮಾಡುವಾಗ. ಸೊ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗಿ. Okay. ಓಕೆ, Just ಲೈಕ್ ಯೂಸರ್ ಅಲ್ಲಿ ಲೈಕ್ ಕ್ರಿಯೇಟ್ ಯೂಸರ್. ಪರವಾಗಿಲ್ಲ. ಯೂಸರ್ಗೆ ಪಾಸ್ವರ್ಡ್ ಕೊಡಿ, ಮತ್ತೆ ಆಡ್ ಪಾಲಿಸೀಸ್ ಅಂತ ಇರುತ್ತಲ್ವ, ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಪಾಲಿಸಿ ಕೊಟ್ಬಿಟ್ಟು ಕ್ರಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಲೈಕ್ ಒಂದು ಲಿಂಕ್ ಬರುತ್ತೆ. ಸೊ ಅದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ನನಗೆ ಸೆಪರೇಟ್ ಆಗಿ ಶೇರ್ ಮಾಡಿ ಚಾಟ್ ಅಲ್ಲಿ. ಓಕೆ. ಗೊತ್ತಾಗ್ತಿದ್ಯಾ? ಆರ್ ಶುಡ್ ಯು ಶೇರ್ ದ ಸ್ಕ್ರೀನ್ ಅಂತ ಹೇಳಿ. ಓಕೆ, ಒಂದು ನಿಮಿಷ. Ma'am, may I share the screen, ma'am? I did it. Or retro. ಕಸ್ಟಮ್ ಪಾಸ್ವರ್ಡ್ ಆಡ್ ಮಾಡಿ, ಲೈಕ್ ಜಸ್ಟ್ ಲೈಕ್ ಏನಾದ್ರು ಪಾಸ್ವರ್ಡ್ ಅದು ನಮ್ ಪ್ರೈವೇಟ್ ಆಗಿ ಶೇರ್ ಮಾಡಿದ, ಜಸ್ಟ್ ಯು ಆಡ್ ಒನ್ ಪಾಸ್ವರ್ಡ್. ಓಕೆ. ಅದು ಯೂಸರ್ ಮಸ್ಟ್ ಕ್ರಿಯೇಟ್ ಅಂತ ಇದೆ ಅಲ್ವಾ, ಅದನ್ನ ಅನ್ಚೆಕ್ ಮಾಡಿ ಆ ಟಿಕ್ ಬಾಕ್ಸ್ ನ. ಯೂಸರ್ಸ್ ಮಸ್ಟ್ ಕ್ರಿಯೇಟ್. ಓಕೆ, ನೆಕ್ಸ್ಟ್ ಕೊಡಿ. ಓಕೆ, ಇಲ್ಲಿ ಆಡ್ ಲೈಕ್ ಥರ್ಡ್ ಆಪ್ಷನ್ ಚೂಸ್ ಮಾಡಿ, ಆಡ್ ಪಾಲಿಸೀಸ್ ಡೈರೆಕ್ಟ್ಲಿ, ಅಟ್ಯಾಚ್ ಪಾಲಿಸೀಸ್ ಡೈರೆಕ್ಟ್ಲಿ. ಹೌದು. ಓಕೆ. ಮತ್ತೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಥರ್ಡ್ ಆಪ್ಷನ್ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಅಂತ ಇದೆ, ಅದನ್ನ ಚೂಸ್ ಮಾಡಿ. ಅದು ಒಂದೇ ಅಲ್ಲ? ಅದೊಂದೇ. ಕಮ್ ಡೌನ್ ಅಂಡ್ ಕ್ರಿಯೇಟ್. ನೆಕ್ಸ್ಟ್ come down and create user. ಸೊ ಇವಾಗ ಇಲ್ಲಿ ಕನ್ಸೋಲ್ ಸೈನ್ ಇನ್ ಲಿಂಕ್, ಯೂಸರ್ ನೇಮ್ ಮತ್ತೆ ಕನ್ಸೋಲ್ ಪಾಸ್ವರ್ಡ್ ನನಗೆ ಶೇರ್ ಮಾಡಿ. ಲೈಕ್ ಡೈರೆಕ್ಟ್ ನನ್ಗೆ ಮಾತ್ರ ಶೇರ್ ಮಾಡಿ, ಡೋಂಟ್ ಶೇರ್ ಇಟ್ ಇನ್ ಎವ್ರಿ ಒನ್ ಅಂತ ಇದ್ರೆ ಅದಕ್ಕೆ ಮಾಡಬೇಡಿ, ನನ್ಗೆ ಡೈರೆಕ್ಟ್ ಆಗಿ ಶೇರ್ ಮಾಡಿ. ಓಕೆ. 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 So you can stop sharing and you can share. Okay. Just a minute.
ಸೊ ನಾನು ಲೈಕ್ ಗಿಟ್ ಎಲ್ಲ ಲೈಕ್ ಸರ್ವರ್ ಅಲ್ಲೇ ಮಾಡ್ತೀನಿ AWS ಸರ್ವರ್ ಅಲ್ಲಿ. ಸೊ ಲೋಕಲ್ ಇನ್ಸ್ಟಾಲೇಷನ್ ಅದೆಲ್ಲ ವಿ ಕ್ಯಾನ್ ಡೂ ಇಟ್ ನೋ ಪ್ರಾಬ್ಲಮ್. ಬಟ್ ನಾನು ವೈ ಆಮ್ ಪ್ರಿಫರಿಂಗ್ ಸರ್ವರ್ ಲೈಕ್ AWS ಅಂದ್ರೆ ಸೊ ಫರ್ದರ್ ಬೇರೆ ಎಲ್ಲ ನಿಮಗೂ ಹ್ಯಾಂಡ್ಸ್ ಆನ್ ಲೈಕ್ ವಿತ್ AWS ಜೊತೆ ಬೆಟರ್ ಆಗುತ್ತೆ. ಅದೇ ಇಟ್ಸ್ ಈಸಿ ಅಂತ. ಹ್ಮ್ ಸೊ ಫಸ್ಟ್ ಐ ಲಾಂಚ್ ಒನ್ ಸರ್ವರ್. I'll go to North Virginia. ಸೊ ಇದು ಬೆಟರ್ ಲೈಕ್ ಹೈ ಅವೈಲಬಿಲಿಟಿ ಎಲ್ಲ ಇರುತ್ತೆ. ಹೊಸ ಅಪ್ಡೇಟ್ಸ್ ಎಲ್ಲ ಇಲ್ಲಿ ಆಗುತ್ತೆ. Okay. So go to instances. Launch the instance. ಸೊ ಇದು ಲಾಂಚಿಂಗ್ ಇದೆಲ್ಲ ಎಲ್ಲರಿಗೂ ಬರುತ್ತೆ ಅನ್ಸುತ್ತೆ ಬಿಕಾಸ್ ಆಲ್ರೆಡಿ ಯು ಗೈಸ್ ಆರ್ ಕಂಪ್ಲೀಟ್ AWS. ಬಸ್ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಗೋಯಿಂಗ್ ಟು ಗಿವ್ ಅ ನೇಮ್. ಈ ಸ್ಪೆಸಿಫಿಕ್ ನೇಮ್ಗೆ ಗಿಟ್ ಸರ್ವರ್ ಅಂತ ಯು ಕ್ಯಾನ್ ಗಿವ್ ಎನಿ ನೇಮ್, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಮತ್ತೆ ಈ ಅಮೆಝಾನ್ AMIs ಅಲ್ಲಿ ವಿ ಹ್ಯಾವ್ ಅಮೆಝಾನ್ ಲಿನಕ್ಸ್, ವಿ ಹ್ಯಾವ್ ಮ್ಯಾಕ್ OS, ಉಬಂಟು, ವಿಂಡೋಸ್ ಡಿಫ್ರೆಂಟ್ ಇದೆ. ಸೊ ಮೋಸ್ಟ್ಲಿ ವಿಲ್ ಬಿ ವರ್ಕಿಂಗ್ ವಿತ್ ಅಮೆಝಾನ್ ಲಿನಕ್ಸ್ ಮತ್ತೆ ಉಬಂಟು. ಸೊ ಅಮೆಝಾನ್ ಲಿನಕ್ಸ್ I'll choose this 2023 6.12 AMI. So coming to instance type. Okay. Really, they have given T3.micro, T3.small, large, C family, M family. Okay. So I'll choose this T3.micro daily. So coming to the key pair. I'll create one key pair, create ಮಾಡ್ತೀನಿ. Git ಅಂತ ಕೊಡ್ತೀನಿ. So pem create a key pair. Settings. So default VPCs ಇರುತ್ತಲ್ವಾ, we will choose a default VPCs. Coming to VPC, coming to subnet. Yeah, 172.31.48 ಇದಿರಲಿ. So we'll choose the auto assign enable ಮಾಡ್ತೀವಿ. ಸೊ ಇಲ್ಲಿ ಇನ್ಬೌಂಡ್ ನಾನು ಇವಾಗ ಸದ್ಯಕ್ಕೆ ಬಿಕಾಸ್ ವಿ ಆರ್ ಜಸ್ಟ್ ಫಾರ್ ಟೆಸ್ಟಿಂಗ್ ಪರ್ಪಸ್ ನಾನು ಆಲ್ ಟ್ರಾಫಿಕ್ ಕೊಡ್ತೀನಿ. ಬಟ್ ನಾವು ವೆನ್ ವಿ ಆರ್ ವರ್ಕಿಂಗ್ ಇನ್ ಅ ಕಂಪನಿ ಸೊ ವಿ ಆರ್ ನಾಟ್ ದಿಸ್ ಇಸ್ ನಾಟ್ ಅ ಬೆಸ್ಟ್ ಪ್ರಾಕ್ಟಿಸ್. ಸೊ ಇಯರ್ ಇಟ್ಸ್ ಓಕೆ, ನಾಟ್ ಅ ಇಶ್ಯೂ. ಓಕೆ. ಸೊ ಲೈಕ್ ವೆನ್ ಯು ಆರ್ ವರ್ಕಿಂಗ್ ಅಪ್ಲಿಕೇಶನ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಆ ಪೋರ್ಟ್ಸ್ ಮಾತ್ರ ಎನೇಬಲ್ ಮಾಡ್ತೀವಿ. ಸೊ ವೆನ್ ವಿ ಆರ್ ವರ್ಕಿಂಗ್ ಇನ್ ಅ ರಿಯಲ್ ಟೈಮ್. ಸೊ ಕಮಿಂಗ್ ಡೌನ್ I will launch the instance. Additional costs apply for AMIs. Maybe availability zone ಅದು ಸಪೋರ್ಟ್ ಮಾಡಿಲ್ಲ, ಅದಕ್ಕೆ you can just change the availability zone. So free tier accounts ಎಲ್ಲ it will have some limitations. So we have to follow that limitations ಏನು ಕೊಟ್ಟಿದಾರೋ we have to use only that credits.
ಸೊ ಇವಾಗ ಇನ್ಸ್ಟೆನ್ಸ್ ಸ್ಟೇಟ್ ರನ್ನಿಂಗ್ ಅಲ್ಲಿದೆ. ಇನ್ಸ್ಟೆನ್ಸ್ ಟೈಪ್ t3.micro. ಇದು ಸ್ಟೇಟಸ್ ಚೆಕ್. ಇದು ಚೆಕ್ ಮಾಡುತ್ತೆ 2x2 ಚೆಕ್ ಅಂತ ಇಟ್ಸ್ ಗೋಯಿಂಗ್ ಟು ಪಾಸ್ ಅಂಡ್ ನಾವು ಇಟ್ಸ್ ಗೋಯಿಂಗ್ ಟು ಪಾಸ್ 3x3 ಚೆಕ್. I'll just show ಅದು. ಇದು ಪಾಸ್ ಆಗಿಲ್ಲ we can go connect, but I'll just show for this time. ಸೊ ಅದು ಇನ್ಶಿಯಲೈಸ್ ಲೈಕ್ ಒನ್ಸ್ ಇಟ್ಸ್ ಟೆಲಿಂಗ್ ರನ್ನಿಂಗ್, ಸೊ ಎಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ನಮ್ಮ ರಿಸೋರ್ಸಸ್ ಎಲ್ಲ ಅಂತ ಇಟ್ಸ್ ಗೋಯಿಂಗ್ ಟು ಟೆಲ್. ಇನ್ಸ್ಟೆನ್ಸ್ ಸ್ಟೇಟಸ್ ಚೆಕ್ ಮತ್ತೆ ವಿ ಹ್ಯಾವ್ ಸಿಸ್ಟಮ್ ಸ್ಟೇಟಸ್ ಚೆಕ್ ಅಂತ ಇದೆ. ಸೊ ದಿಸ್ ಇಸ್ ಇಂಟರ್ವ್ಯೂ ಕ್ವೆಶನ್ ಫಾರ್ AWS ಪಾರ್ಟ್. ಸೊ ಅದು ನೋಟ್ ಮಾಡ್ಕೊಳ್ಳಿ. ಇಟ್ ಟೇಕ್ ಸಮ್ ಟೈಮ್. So every time no need of waiting, we can directly connect. But just only now, ನಿಮ್ಗೆ ಅರ್ಥ ಆಗಲಿ ಅದು ನೋಡ್ರಿ ಅಂತ I just wanted to show that. Okay, like connect ಮಾಡೋಣ. So later I'll show you that ಯಾವ ಥರ ಇನ್ಶಿಯಲೈಸ್ ಆದಮೇಲೆ ಚೆಕ್ ಯಾವ ಥರ ಪಾಸ್ ಆಗುತ್ತೆ. ಓಕೆ, ಇವಾಗ we have successfully connected. ಇಲ್ಲಿ ನೋಡ್ಬೋದು ಚೆಕ್ has passed. So if I go click here, if I come down, you can see system reachability check passed, instance reachability check passed, ಮತ್ತೆ attached EBS check passed. So ಮುಂಚೆ ಎಲ್ಲ like before maybe like 6-7 months ago, we had only 2x2 check pass ಅಂತ ಆಗ್ತಿತ್ತು. But as AWS keeps updating, ಇವಾಗ ಇನ್ನೊಂದು ಚೆಕ್ ಪಾಸ್ ಆಯಿತು, ಲೈಕ್ ಇಟ್ ಇಸ್ ಟೆಲಿಂಗ್ ಲೈಕ್ 3x3 ಚೆಕ್ ಪಾಸ್ ಅಂತ. ಸೊ ಬಿಫೋರ್ ಈ ಥರ ಇರಲಿಲ್ಲ ದಿಸ್ ಚೆಕ್, ಬಟ್ ಇವಾಗ ದೇ ಹ್ಯಾವ್ ಅಪ್ಡೇಟೆಡ್ ಒನ್ ಮೋರ್ 3x3 ಚೆಕ್ ಪಾಸ್ ಆಗಿದೆ ಅಂತ. ಓಕೆ ಓಕೆ, ಸೊ ಇವಾಗ ವಿ ಹ್ಯಾವ್ ಲಾಗಿನ್ ಟು ಅವರ್ ಸರ್ವರ್. ಸೊ ನಾನು ಇವಾಗ ರೂಟ್ ಆಗಿ ಲಾಗಿನ್ ಮಾಡ್ತೀನಿ. ಸುಡೋಸು ಸೂಪರ್ ಯೂಸರ್ ಡು ಟು ಸ್ವಿಚ್ ಯೂಸರ್ ಟ್ಯಾಗ್ ಅಂತ ಕೊಟ್ಟರೆ ಐ ಹ್ಯಾವ್ ಸ್ವಿಚ್ ಟು ದ ರೂಟ್ ಯೂಸರ್. IP address ಇಟ್ ಇಸ್ ಶೋಯಿಂಗ್ ಮೈ ಪ್ರೈವೇಟ್ IP address. ಮತ್ತೆ ನಾನು ಇವಾಗ ಕರೆಂಟ್ ಜಾಮಿಂದ ಹೋಮ್ ಡೈರೆಕ್ಟರಿ ಇದ್ದೀನಿ. ಕ್ಲಿಯರ್ ಮಾಡಿ. ಓಕೆ, ಸೊ ಇವಾಗ ಇವತ್ತು ಜಸ್ಟ್ ಲೈಕ್ ಬೇಸಿಕ್, ಐ ಡೋಂಟ್ ಟು ನಿಮಗೆಲ್ಲ ಕನ್ಫ್ಯೂಸ್ ಮಾಡೋಕೆ ಇಷ್ಟ ಇಲ್ಲ. ಸೊ ಬೇಸಿಕ್ ಏನು ರಿಕ್ವೈರ್ಮೆಂಟ್ಸ್ ಇದೆ, ಫಸ್ಟ್ ಬೇಸಿಕ್ ಥಿಂಗ್ಸ್ ಗಿಟ್ಗೆ ಅಂತ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇವಾಗ ಇಲ್ಲಿ ನಾನು ಗಿಟ್ ಅಂತ ಕೊಡ್ತೀನಿ. ಗಿಟ್ ಅಂತ ಕೊಟ್ಟಾಗ ಇಟ್ಸ್ ಟೆಲಿಂಗ್ ಬ್ಯಾಶ್ ಗಿಟ್ ಕಮಾಂಡ್ ನಾಟ್ ಫೌಂಡ್ ಅಂತ ಹೇಳ್ತಿದೆ. ಸೊ ಗಿಟ್ ಕಮಾಂಡ್ ನಾಟ್ ಫೌಂಡ್, ವೈ ಇಟ್ಸ್ ಟೆಲಿಂಗ್ ಗಿಟ್ ಕಮಾಂಡ್ ನಾಟ್ ಫೌಂಡ್ ಅಂತ? ಎನಿವನ್ ಎನಿ ಐಡಿಯಾ ಏನಕ್ಕೆ ಗಿಟ್ ಕಮಾಂಡ್ ನಾಟ್ ಫೌಂಡ್ ಅಂತ ಹೇಳ್ತಿದೆ? ಆ ಪ್ಯಾಕೇಜ್ ಇಲ್ಲ ಆಕ್ಚುಲಿ, ಸೊ ಅದಕ್ಕೋಸ್ಕರ ಗಿಟ್ ಇನ್ಸ್ಟಾಲ್ ಮಾಡಬೇಕು. ಕರೆಕ್ಟ್ ರೈಟ್. ಸೊ ದ ಸ್ಪೆಸಿಫಿಕ್ ಪ್ಯಾಕೇಜ್ ಇದರಲ್ಲಿ ಇನ್ಸ್ಟಾಲ್ ಇಲ್ಲ, ಪ್ರೀ ಇನ್ಸ್ಟಾಲ್ಡ್ ಇಲ್ಲ. ಸೊ ವಿ ನೀಡ್ ಟು ಇನ್ಸ್ಟಾಲ್ ನಮ್ಗೆ ಏನು ಪ್ಯಾಕೇಜ್ ಬೇಕು ಆ ಪ್ಯಾಕೇಜ್ ಮ್ಯಾನೇಜರ್ಸ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಸೊ ಇಫ್ ಐ ಗೋ m is a package manager, so install git. So tag y, so for tag y ಅಂತ ಕೊಟ್ರೆ ನನಗೆ ಇಟ್ ವಿಲ್ ನಾಟ್ ಆಸ್ ಫರ್ದರ್ ವೆರಿಫಿಕೇಶನ್ ಕನ್ಫರ್ಮ್ ಎಸ್ ಆರ್ ನೋ ಅಂತ ಕೇಳಲ್ಲ. ಸೊ ಇಲ್ಲಿ ಟ್ಯಾಗ್ y ಅಂತ ಕೊಟ್ರೆ ಇಟ್ ವಿಲ್ ಇನ್ಸ್ಟಾಲ್.
Ma'am, here we can use APT also. ಇದು ಬಂದು ಐ ಹ್ಯಾವ್ Or ಟೇಕನ್ ಅ ಲಿನೆಕ್ಸ್ ಸರ್ವರ್ ತಗೊಂಡಿದ್ದೀನಿ. ಸೊ AMI ಬಂದು ಇಫ್ ಯು ಯೂಸ್ ಉಬಂಟು ಯು ಕ್ಯಾನ್ ಅದರಲ್ಲಿ APT APT. ಮ್ಯಾನೇಜರ್ಸ್ ಎಲ್ಲ APT ಮ್ಯಾನೇಜರ್ಸ್ ವಿಲ್ ವರ್ಕ್ ಆನ್ ಯುವರ್ ಉಬಂಟು. Okay. ಸೊ ವಿ ಹ್ಯಾವ್ ಇನ್ಸ್ಟಾಲ್ಡ್ ಗಿಟ್. ಇವಾಗ ಕ್ಲಿಯರ್ ಅಂತ ಮಾಡ್ತೀನಿ. ಸೊ ಅವಾಗಲೇ ನಾನು ಗಿಟ್ ಅಂತ ಮಾಡಿದಾಗ ಇಟ್ ವಾಸ್ ಟೆಲಿಂಗ್ ಲೈಕ್ ಬ್ಯಾಶ್ ನಾಟ್ ಫೌಂಡ್ ಅಂತ. ಬಟ್ ಇವಾಗ ನಾನು ಗಿಟ್ ಅಂತ ಕೊಟ್ಟಾಗ ಇವಾಗ ದಿಸ್ ಟೆಲ್ಸ್ ಓಕೆ ಇಟ್ಸ್ ಟೆಲಿಂಗ್ ಲೈಕ್ ಕ್ಲೋನ್ ಮತ್ತು ದೀಸ್ ಆರ್ ದ ಗಿಟ್ ಕಮೆಂಟ್ಸ್ ಬೇರೆ ಸಿಚುವೇಶನ್ ಕ್ಲೋನ್ ಮಾಡ್ಬೋದು, ಇನ್ಶಿಯಲೈಸ್, ಆಡ್, ಮೂವ್, ರಿಸ್ಟೋರ್. ಸೊ ಇಟ್ಸ್ ಟೆಲಿಂಗ್ ಡಿಫ್ರೆಂಟ್ ಪುಷ್, ಪುಲ್, ಆಲ್ ದೀಸ್ ಕಮೆಂಟ್ಸ್ ವಿ ಹ್ಯಾವ್ ಇಂಪಾರ್ಟೆಂಟ್ ಕಮೆಂಟ್ಸ್. ಸೊ ಗಿಟ್ ಲೈಕ್ ವೆರಿಫೈ ಮಾಡಬೇಕು ಇನ್ಸ್ಟಾಲ್ ಆಗಿದೆ ಇಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ದ ಗಿಟ್ ಟ್ಯಾಗ್ ಏನೋ ಕಮೆಂಟ್. ಸೊ ಇಟ್ ಇಸ್ ಗೋಯಿಂಗ್ ಟು ಟೆಲ್ ಯಾವ ವರ್ಷನ್ ಇನ್ಸ್ಟಾಲ್ ಆಗಿದೆ ನಮ್ಮ ಗಿಟ್ ಅಲ್ಲಿ ಅಂತ. ವಿ ಕ್ಯಾನ್ ಸಿ ದ ಸ್ಪೆಸಿಫಿಕ್ ವರ್ಷನ್. ಸೊ ಗಿಟ್ ವರ್ಷನ್ 2.501 ಅಂತ ವರ್ಷನ್ ಇನ್ಸ್ಟಾಲ್ ಆಗಿದೆ. ಇವಾಗ ನಾನು LS ಮಾಡಿದ್ರೆ ಐ ಕ್ಯಾನ್ ಸಿ ನಥಿಂಗ್, ಏನೂ ಇಲ್ಲ. ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಐ ಕ್ರಿಯೇಟ್ ಒನ್ ಡೈರೆಕ್ಟ್ರಿ ಕ್ಲೌಡ್ ಅನ್ನು ಕ್ರಿಯೇಟ್ ಮಾಡಿ. ಸೊ LS ಮಾಡಿದ್ರೆ ಐ ಕ್ಯಾನ್ ಸಿ ಕ್ಲೌಡ್ ಅನ್ನೋದು. LS ಟ್ಯಾಗ್ ಏನ್ ಮಾಡುತ್ತೆ? ಎನಿ ಐಡಿಯಾ? ನೀವು ಲಿನೆಕ್ಸ್ ಎಲ್ಲ ಕಲ್ತಿದ್ದೀರಲ್ವಾ? ಟ್ಯಾಗ್ ಏನ್ ಮಾಡುತ್ತೆ? LS ಏನ್ ಮಾಡುತ್ತೆ? ಫಸ್ಟ್ List all. ಲಿಸ್ಟ್ ಮಾಡುತ್ತೆ. LS List ಟ್ಯಾಗ್ ಏನ್ ಮಾಡುತ್ತೆ? all the contents in the particular directory or file. ಸಾರಿ, List all the files. ಓಕೆ LS ರೈಟ್, ಯು ಆರ್ ರೈಟ್ ಫಾರ್ LS. LS ಟ್ಯಾಗ್ ಏನ್ ಮಾಡುತ್ತೆ? ಈ LS ಟ್ಯಾಗ್ Hidden ಹಿಡನ್ files. ಫೈಲ್ಸ್. ಓಕೆ, ಏನೇನು ಹಿಡನ್ ಫೈಲ್ಸ್ ಇದೆ ಅದೆಲ್ಲ ಲಿಸ್ಟ್. ಸಿ ಯು ಕ್ಯಾನ್ ಸಿ ಇದೆಲ್ಲ ಹಿಡನ್ ಫೈಲ್ಸ್. ಈ ಡಾಟ್ ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತಲ್ವಾ ಇದೆಲ್ಲ ಹಿಡನ್ ಫೈಲ್ಸ್ ಇದು ಸ್ಟೋರ್ ಆಗುತ್ತೆ. ಸೊ ಇವಾಗ ನಾನು ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದೆ ಕ್ಲೌಡ್ ಅಂತ. ಸೊ ನಾನು ಇವಾಗ ಐ ವಿಲ್ ಚೇಂಜ್ ಮೈ ಡೈರೆಕ್ಟ್ರಿ. ಇವಾಗ ಕರೆಂಟ್ಲಿ ಐ ಇನ್ ದ ಹೋಮ್ ಡೈರೆಕ್ಟ್ರಿ. ಸೊ ಐ ವಿಲ್ ಗೆಟ್ ಇನ್ ಟು ದ ಕ್ಲೌಡ್ ಅನ್ನೋ ಡೈರೆಕ್ಟ್ರಿ ಒಳಗಡೆ. ಸೊ ನಾವು ಇವಾಗ ನಾನು ಕ್ಲೌಡ್ ಅನ್ನೋ ಡೈರೆಕ್ಟ್ರಿ ಒಳಗಡೆ ಇದ್ದೀನಿ. ಸೊ ಈ ಫೈಲ್ ಲಿಸ್ಟ್ LS ಮಾಡಿದ್ರೆ ಇವಾಗ ಇಟ್ಸ್ ಟೆಲಿಂಗ್ Nothing. ಇವಾಗ ನಾನು ಗಿಟ್ ಸ್ಟೇಟಸ್ ಮಾಡ್ತೀನಿ. ನಾನು ಅವಾಗಲೇ ಗಿಟ್ ಏನದು ಲೈಕ್ ಐ ಹ್ಯಾವ್ ಇನ್ಸ್ಟಾಲ್ ಕಮಾಂಡ್ ಯೂಸಿಂಗ್ ಇನ್ಸ್ಟಾಲ್ ಗಿಟ್ ಟ್ಯಾಗ್ ಬೈ ಅಂತ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಿ. ಬಟ್ ನಾನು ಗಿಟ್ ಟ್ಯಾಗ್ ಬೈ ಅಂತ ಮಾಡಿದಾಗ ಐ ಕುಡ್ ಸಿ ದ ವರ್ಷನ್. ಇವಾಗ ನಾನು ಗಿಟ್ ಸ್ಟೇಟಸ್ ಮಾಡ್ತೀನಿ. ಸೊ ಗಿಟ್ ಸ್ಟೇಟಸ್ ಮಾಡಿದಾಗ ಇಟ್ಸ್ ಟೆಲಿಂಗ್ ನಾಟ್ ಎ ಗಿಟ್ ರೆಪಾಸಿಟರಿ ಆರ್ ಎನಿ ಆಫ್ ದ ಪೇರೆಂಟ್ ಡೈರೆಕ್ಟರೀಸ್ ಅಂತ ಹೇಳ್ತೀನಿ. ಎನಿ ಐಡಿಯಾ ಇದು ಏನಕ್ಕೆ ಈ ತರ ಹೇಳ್ತಿದೆ ಅಂತ? ಯಾರಿಗೂ ಐಡಿಯಾ ಇಲ್ಲ? Repository. ನೋ ಐಡಿಯಾ? ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ ಫೋಲ್ಡರ್ ನಾನು ಏನಾದ್ರು ಕ್ರಿಯೇಟ್ ಮಾಡ್ಕೊಂಡಿದ್ದೆ MKDIR ಕ್ಲೌಡ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಅಲ್ವಾ? ಸೊ ಯು ಗೈಸ್ ಸಾ ದಟ್ ಫೋಲ್ಡರ್. ಸೊ ನಾನು ಆ ಫೋಲ್ಡರ್ ಜಸ್ಟ್ ಲೈಕ್ ಕ್ಲೌಡ್ ಅಂತ MKDIR ಕ್ಲೌಡ್ ಅಂತ ಕ್ರಿಯೇಟ್ ಮಾಡಿ ಚೇಂಜ್ ಡೈರೆಕ್ಟ್ರಿ ಮಾಡಿದಾಗ ಕ್ಲೌಡ್ ಒಳಗಡೆ ಐ ಜಸ್ಟ್ ವೆಂಟ್ ಇನ್ ಟು ದ ಕ್ಲೌಡ್ ಇದ್ರೊಳಗೆ ಮಾಡಿದೆ. LS ಅಂತ ಮಾಡಿದೆ. ಸೊ ಲಿಸ್ಟ್ ಮಾಡಿದಾಗ ಅದ್ರಲ್ಲಿ ಏನು ಇಲ್ಲ ಫೈಲ್ಸ್ ಎಲ್ಲ. ಸೊ ಯು ಕ್ಯಾನ್ ಸಿ ಗಿಟ್ ಸ್ಟೇಟಸ್ ಮಾಡಿದೆ. ಗಿಟ್ ಸ್ಟೇಟಸ್ ಅಂತ ಮಾಡಿದಾಗ ಇಟ್ಸ್ ಟೆಲಿಂಗ್ ಇಟ್ಸ್ ನಾಟ್ ಅ ಗಿಟ್ ರೆಪಾಸಿಟರಿ ಅಂತ ಹೇಳ್ತೀನಿ.
ಸೊ ಡಾಟ್ ಗಿಟ್ ರೆಪಾಸಿಟರಿ ಅಲ್ಲ, ಜಸ್ಟ್ ಲೈಕ್ ಒಂದು ಡೈರೆಕ್ಟ್ರಿ, ಕ್ಲೌಡ್ ಅನ್ನೋ ಡೈರೆಕ್ಟ್ರಿ ಐ ಹ್ಯಾವ್ ಚೇಂಜ್, ಬಟ್ ವೆನ್ ಐ ಡೂ ಗಿಟ್ ಸ್ಟೇಟಸ್ ಇಟ್ಸ್ ಟೆಲಿಂಗ್ ಲೈಕ್ ಇಟ್ಸ್ ನಾಟ್ ಎ ಗಿಟ್. ಸೊ ಯು ಕ್ಯಾನ್ ಸಿ ಇಲ್ಲಿ ಅಷ್ಟೇ ನಾರ್ಮಲ್ ಫೋಲ್ಡರ್ ಇದೆ, ಸೊ ಕ್ಲೌಡ್ ಅಂತ ಇದೆ, ಸೊ ಕ್ಲೌಡ್ ಅನ್ನೋ ಫೋಲ್ಡರ್ ಅದು ವಿ ಹ್ಯಾವ್ ಕ್ರಿಯೇಟೆಡ್. ಮತ್ತೆ ಸೊ ವೆನ್ ಐ ಡೂ ಗಿಟ್ ಇಟ್ಸ್ ಟೆಲಿಂಗ್ ಲೈಕ್ ನಾಟ್ ಲೈಕ್ ಏನು ಲೈಕ್ ಇಟ್ಸ್ ಟೆಲಿಂಗ್ ಇಟ್ಸ್ ನಾಟ್ ಅ ಗಿಟ್ ಅಂತ. ಏನಕ್ಕೆ ಹೇಳ್ತಿದೆ ಬಿಕಾಸ್ ಇಟ್ಸ್ ಜಸ್ಟ್ ಅ ನಾರ್ಮಲ್ ಫೋಲ್ಡರ್. ಸೊ ನಾರ್ಮಲ್ ಫೋಲ್ಡರ್ ಇದ್ದಾಗ ನೀನು ಗಿಟ್ ಸ್ಟೇಟಸ್ ಮಾಡಿದಾಗ ಇಟ್ ಇಸ್ ನಾಟ್ ಲೈಕ್ ಟೆಲಿಂಗ್ ಐ ಆಮ್ ಲೈಕ್ ಲೈಕ್ ಗಿಟ್ ಇದೆ ಇದರಲ್ಲಿ ಅಂತ ಏನು ಹೇಳ್ತಿಲ್ಲ. ಸೊ ಇವಾಗ ನೀವು LS ಟ್ಯಾಗ್ ಅಂತ ಮಾಡಿದಾಗ ಯು ಕ್ಯಾನ್ ಸಿ ಯಾವುದೇ ತರ ಗಿಟ್ ಅನ್ನೋದು ಏನು ಕಾಣಿಸ್ತಿಲ್ಲ ಇಲ್ಲಿ. ಲೈಕ್ ಇಟ್ಸ್ ಟೆಲಿಂಗ್ ಲೈಕ್ ಕ್ಲೌಡ್ ಅಂತ ಇದೆ, ಆಲ್ ಹಿಡನ್ ಫೈಲ್ಸ್ ಏನೇನಿದೆ ಇಟ್ ಇಸ್ ಜಸ್ಟ್ ಶೋಯಿಂಗ್ ಆ ಫೈಲ್ಸ್ ನ ತೋರಿಸ್ತಿದೆ. ಸೊ ಇವಾಗ ಈ ನಾರ್ಮಲ್ ಫೈಲ್ ನ ನಾನು ಗಿಟ್ ಆಗಿ ಐ ಹ್ಯಾವ್ ಟು ಇನ್ಶಲೈಸ್ ಮಾಡಬೇಕು, ಆ ಫೋಲ್ಡರ್ ನ ಇನ್ಶಲೈಸ್ ಮಾಡಬೇಕು, ಇಲ್ಲ ಕನ್ವರ್ಟ್ ಮಾಡಬೇಕು ಗಿಟ್ ಫೋಲ್ಡರ್ ಆಗಿ. ವಿ ನೀಡ್ ಟು ಕನ್ವರ್ಟ್ ದಿಸ್ ಇನ್ ಟು ದ ಗಿಟ್ ಫೋಲ್ಡರ್. ಇದು ನಾರ್ಮಲ್ ಫೋಲ್ಡರ್ ಇತ್ತಲ್ವಾ ಈ ಕ್ಲೌಡ್, ಸೊ ಇದನ್ನ ನಾನು ಇವಾಗ ಡಾಟ್ ಗಿಟ್ ಅಂತ ಕನ್ವರ್ಟ್ ಡಾಟ್ ಗಿಟ್ ಫೋಲ್ಡರ್. ಸೊ ಹೆಂಗೆ ಇದು ಮಾಡ್ಬೇಕಂದ್ರೆ, ಸೊ ವಿ ನೀಡ್ ಟು ಡೂ ದ ಇನ್ಶಲೈಸ್ ಮಾಡಬೇಕು ಗಿಟ್ ನ. ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ನಾರ್ಮಲ್ ಫೈಲ್ ನ ಗಿಟ್ ಇನ್ನಿಟ್ ಅಂತ ಮಾಡ್ತೀವಿ. ಗಿಟ್ ಇನ್ನಿಟ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಿಸ್, ಈ ನಾರ್ಮಲ್ ಫೋಲ್ಡರ್ ನ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಟು ದ ಗಿಟ್ ಡಾಟ್ ಗಿಟ್ ಫೋಲ್ಡರ್ಗೆ ಕನ್ವರ್ಟ್. ಸೊ ಗಿಟ್ ಇನ್ನಿಟ್ ಅಂತ ಕೊಟ್ಟಾಗ ಇನ್ಶಿಯಲೈಸ್ ಆಗುತ್ತೆ, ಆ ಸ್ಪೆಸಿಫಿಕ್ ಗಿಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ನಾರ್ಮಲ್ ಫೋಲ್ಡರ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ದ ಡಾಟ್ ಗಿಟ್. ಇಫ್ ಐ ಫೈಂಡ್ ಸಮಥಿಂಗ್ ಗಿಟ್ ಫೋಲ್ಡರ್ ಐ ವಿಲ್ ಸಿ. Have the specific, I can't see anything. So we normal folder we are going to convert into the git folder. How ಅಂದ್ರೆ git init. So ಇವಾಗ ನೋಡಿ, ಇವಾಗ git status ಅಂತ ಮಾಡಿದಾಗ it is telling like not a git repository ಅಂತ ಹೇಳ್ತು. So it's telling like ಈ ತರ ಇವಾಗ ನಾನು git init ಇದು ಕನ್ವರ್ಟ್ ಮಾಡಬೇಕು. ಈ ನಾರ್ಮಲ್ ಫೋಲ್ಡರ್ ನ ಐ ಆಮ್ ಕನ್ವರ್ಟಿಂಗ್ ಇನ್ ಟು ದ ಗಿಟ್ ಫೋಲ್ಡರ್, ಈ ತರ ಕನ್ವರ್ಟ್ ಮಾಡಬೇಕು ಅಂತ. ಸೊ ಗಿಟ್ init ಅಂತ ಮಾಡಿ. ಸೊ ಯು ಕ್ಯಾನ್ ಸಿ ಲೈಕ್ ಇನ್ಶಲೈಸ್ಡ್ ಎಂಪ್ಟಿ ಗಿಟ್ ರೆಪಾಸಿಟರಿ. ಇವಾಗ ಡಾಟ್ ಗಿಟ್ಗೆ ಅದು ಕನ್ವರ್ಟ್ ಆಯ್ತು ಅಂತ ಹೇಳ್ತಿದೆ. ಸೊ ಇವಾಗ ನಾನು ಗಿಟ್ ಸ್ಟೇಟಸ್, ಇಫ್ ಐ ಡೂ ಗಿಟ್ ಸ್ಟೇಟಸ್, ಸೊ ಇಟ್ಸ್ ಟೆಲಿಂಗ್ ಲೈಕ್ ಆನ್ ಮಾಸ್ಟರ್ ಬ್ರಾಂಚ್ ನೋ ಕಮಿಟ್ಸ್ ಎಟ್, ಸೊ ನಥಿಂಗ್ ಟು ಕಮಿಟ್. ಸೊ ಇವಾಗ ಯು ಕ್ಯಾನ್ ಸಿ ಲೈಕ್ ಅದು ಇಫ್ ಐ ಡೂ LS ಇಟ್ಸ್ LS ಟ್ಯಾಗ್. ಸಿ ಇವಾಗ ಅವಾಗಲೇ ವೆನ್ ಐ ಡೂ LS ಟ್ಯಾಗ್ ಈ ತರ ಹಿಡನ್ ಫೈಲ್ಸ್ ಎಲ್ಲ ತೋರಿಸಿದ್ರು. ಇವಾಗ ಇಟ್ ಇಸ್ ಕನ್ವರ್ಟೆಡ್, ಆ ಫೈಲು ನಾವು ನಾರ್ಮಲ್ ಫೋಲ್ಡರ್ ಗಿಟ್ ಇನ್ನಿಟ್ ಮಾಡಿದಾಗ ಇದೆಲ್ಲ ಲೈಕ್ ಡಿಪೆಂಡೆನ್ಸೀಸ್ ತಗೊಂಡು ಇಟ್ ಹ್ಯಾಸ್ ಇನ್ಶಲೈಸ್ ದ ಗಿಟ್ ರೆಪಾಸಿಟರಿ. ಸೊ ಇವಾಗ ಇಫ್ ಐ ಗೋ ಚೆಕ್ ಹಿಡನ್ ಫೈಲ್ಸ್ ಅಲ್ಲಿ ಇಟ್ ಈಸ್ ಟೆಲಿಂಗ್ ಡಾಟ್ ಗಿಟ್ ಅನ್ನೋದು ಹೇಳ್ತಿದೆ. ಓಕೆ, ಸೊ ಇವಾಗ ಯು ಕ್ಯಾನ್ ಸಿ LS ಟ್ಯಾಗ್. ಇವಾಗ ಇಫ್ ಐ ಡೂ ಅಗೇನ್ git status we can see nothing like normal ಆಗಿ ತೋರಿಸುತ್ತೆ. ಸೊ LS ಟ್ಯಾಗ್ ಇದು ನೋಡಿ, ಇವಾಗ ನಾನು ಅಲ್ಲಿ ಚೇಂಜ್ ದ ಡೈರೆಕ್ಟ್ರಿ ಟು ದಿಸ್ ಡಾಟ್ ಗಿಟ್ ಅನ್ನೋದಕ್ಕೆ. ಸೊ ಇವಾಗ LS ಮಾಡಿದ್ರೆ ಇವಾಗ ನಾನು ಗಿಟ್ ಅನ್ನೋ ಫೋಲ್ಡರ್ ಒಳಗಡೆ ಇದ್ದೀನಿ. ಸೊ ಈ ಡಾಟ್ ಗಿಟ್ ಅನ್ನೋ ಫೋಲ್ಡರ್ ಅಲ್ಲಿ ವಿ ಕ್ಯಾನ್ ಸಿ ಲೈಕ್ ಗಿಟ್ ಫೋಲ್ಡರ್ ಇನ್ಶಲೈಸ್ ಆಯಿತು. ಸೊ ಗಿಟ್ಟು ಎಲ್ಲ ಸ್ಟೋರ್ ಮಾಡುತ್ತೆ ಈ ಸ್ಪೆಸಿಫಿಕ್ ಫೋಲ್ಡರ್ ಅಲ್ಲಿ. ಸೊ ಈ ಡಾಟ್ ಗಿಟ್ ಫೋಲ್ಡರ್ ಅಲ್ಲಿ ಎಲ್ಲ ಹಿಸ್ಟ್ರಿ, ಲೈಕ್ ನಾನು ಹೇಳಿದೆ ಎಲ್ಲ ವರ್ಷನ್ಸ್ ಎಲ್ಲ ಸ್ಟೋರ್ ಆಗುತ್ತೆ, ಬ್ರಾಂಚಸ್ ಇದೆ, ಕಾನ್ಫಿಗರೇಷನ್ಸ್ ಅಂತ ಇರುತ್ತೆ, ಲಾಗ್ಸ್ ಅಂತ ಇರುತ್ತೆ. ಸೊ ಅದು ಎಲ್ಲ ಈ ಗಿಟ್ ಅನ್ನೋ ಫೋಲ್ಡರ್ ಈ ತರ ಡಿಫ್ರೆಂಟ್ ವಿ ಹ್ಯಾವ್ ಫೀಚರ್ಸ್. ಹೆಡ್ ಅಂತ ಇದೆ, ಕಾನ್ಫಿಗ್ ಅಂತ ಇದೆ, ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಹೂಕ್ಸ್, ಇನ್ಫೋ, ಆಬ್ಜೆಕ್ಟ್ಸ್, refs. So we have all these things. So it's going to store. ಈ ಎಕ್ಸಾಂಪಲ್ ಹೆಡ್ ಅಂದ್ರೆ ಪಾಯಿಂಟರ್ ತರ. ಸೊ ಇದು ನಿಮ್ಗೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್
ಜಸ್ಟ್ ಲೈಕ್ ಒಂದು ಬ್ರೀಫ್ ಆಗಿ. ಹೆಡ್ ಅಂದ್ರೆ ಬೇಸಿಕ್ಲಿ ಕಮಿಟ್, ರೀಸೆಂಟ್ ಕಮಿಟ್ ಎಲ್ ಫೈಲ್ ಸೇವ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ಬ್ರಾಂಚ್ ಅಲ್ಲಿ ಇದೀವಿ ಕರೆಂಟ್ ಬ್ರಾಂಚ್ಗೆಲ್ಲ ನಿಮ್ಗೆ ಗೊತ್ತಿಲ್ಲ, ಸೊ ಎಲ್ಲಿದ್ದೀವಿ ಏನು ಅಂತೆಲ್ಲ ಹೆಡ್ ಅಲ್ಲಿ ಕಮಿಟ್ಸ್, ಸೇವ್ ಇನ್ಫಾರ್ಮೇಶನ್, ಹಿಸ್ಟ್ರಿ, ವರ್ಷನ್ಸ್ ಎಲ್ಲ ಈ ಹೆಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ಕಾನ್ಫಿಗ್ ಅಂತ ಇದೆ ಅಲ್ವಾ, ಇಲ್ಲಿ ಲೈಕ್ ಕಾನ್ಫಿಗರೇಷನ್ ಫೈಲ್ಸ್ ಲೈಕ್ ನೇಮ್ ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, URLs ಆಗಿರ್ಬೋದು, ಬ್ರಾಂಚ್ ಸೆಟ್ಟಿಂಗ್ಸ್ ಎಲ್ಲ ಇದರಲ್ಲಿ ಕಾನ್ಫಿಗರೇಷನ್ಸ್ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ಸ್ ಅಂದ್ರೆ ನಮ್ಗೆಲ್ಲ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಮತ್ತೆ ಇನ್ಫಾರ್ಮೇಶನ್ ಅಲ್ಲಿ ಎಲ್ಲ ಸಿಗುತ್ತೆ. ಮತ್ತೆ ವಿ ಹ್ಯಾವ್ ಸಮಥಿಂಗ್ ಲೈಕ್ ಆಬ್ಜೆಕ್ಟ್ಸ್ ಅಂತ ಇದೆ. ವಿ ಹ್ಯಾವ್ ಇನ್ಫೋ ಅಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಇಗ್ನೋರ್ ಫೈಲ್ಸ್ ಆ ಥರ ಎಲ್ಲ ತೋರಿಸುತ್ತೆ. ಈ ಆಬ್ಜೆಕ್ಟ್ ಅಲ್ಲಿ ಬೇಸಿಕ್ಲಿ ಇಟ್ಸ್ ಗೋಯಿಂಗ್ ಟು ಶೋ ಲೈಕ್ ಹಾರ್ಟ್ ಆಫ್ ದ ಗಿಟ್ ಅಂತಾನೆ ಹೇಳ್ಬೋದು. ಫೈಲ್ ವರ್ಷನ್ಸ್, ಹಿಸ್ಟ್ರಿ ಅದನ್ನೆಲ್ಲ ತೋರಿಸುತ್ತೆ. ಸೊ ವಿ ಹ್ಯಾವ್ ಲೈಕ್ ರೆಫ್ಸ್, ಲೈಕ್ ಟ್ಯಾಗ್ಸ್, ಯಾವ ಟ್ಯಾಗ್ ಮಾಡಿರ್ತೀವಿ, ಏನಕ್ಕೆ ಪಾಯಿಂಟ್ ಮಾಡಿರ್ತೀವಿ. ಸೊ ಈ ತರ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ಸೊ ನಾಟ್ ಟು ಡೀಪ್ ಆಗಿ ಏನು ಗೊತ್ತು ಮಾಡ್ಕೊಳೋದು ಬೇಕಾಗಿಲ್ಲ, ಬಟ್ ಈ ಡಾಟ್ ಗಿಟ್ ಫೋಲ್ಡರ್ ಅಲ್ಲಿ ಏನಿರುತ್ತೆ ಅಂದ್ರೆ ಲೈಕ್ ರೆಪೋ ಸೆಟ್ಟಿಂಗ್ಸ್, ಲೈಕ್ ಡಿಸ್ಕ್ರಿಪ್ಷನ್, ಹೂಕ್ಸ್ ಇದೆಲ್ಲ ಡೇಟಾ ಹಿಸ್ಟ್ರಿ ಏನ್ ಸೇವ್ ಆಗಿದೆ. ಸೊ ಆ ತರ ಎಲ್ಲ ಫೈಲ್ಸ್ ಇದರಲ್ಲಿ ಇರುತ್ತೆ. ಸೊ ನಾನು ಐ ವಾಂಟ್ ಟು ಗೋ ಬ್ಯಾಕ್ ಅಂದ್ರೆ CD ಡಾಟ್ ಇವಾಗ ನಾನು ಐ ಆಮ್ ಬ್ಯಾಕ್ ವಿತ್ ಕ್ಲೌಡ್ ಅನ್ನೋದ್ರಲ್ಲಿ ಇದೀನಿ. ಸೊ ಇವಾಗ ಓಕೆ, ಐ ವಿಲ್ ಜಸ್ಟ್ ಶೋ. ಓಕೆ, ಐ ಡೂ ಒನ್ ಥಿಂಗ್, ನಾನು ಇಷ್ಟು ಸ್ಟಾಪ್ ಮಾಡ್ತೀನಿ ಒಂದು ಕ್ಲಾಸ್. ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಇನ್ನೂ ಲೈಕ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಲೈಕ್ ಆರ್ಕಿಟೆಕ್ಚರ್ ಎಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್. ಸೊ ಇವತ್ತಿನ ಕ್ಲಾಸ್ಗೆ ಐ ಥಿಂಕ್ ದಿಸ್ ಇಸ್ ಎನಫ್.